ಲಕ್ಷಣವಿಲ್ಲ ಅಂದರೆ ನಮ್ಗೆ ಕ್ಯಾನ್ಸರ್ ಇಲ್ವಾ, ಅಥವಾ ನಮ್ಗೆ ಯಾವುದೂ ತೊಂದರೆ ಇಲ್ಲ ಅಂದಮೇಲೆ ನಾವು ಚೆನ್ನಾಗಿದ್ದೀವಿ ಅನಿಸುತ್ತಾ? ಇದ್ರ ಬಗ್ಗೆ ನಾವು ಹೆಚ್ಚಿಗೆ ತಿಳ್ಕೊಳ್ಳೋಣ. ನಮಸ್ಕಾರ, ನಾನು ಡಾಕ್ಟರ್ ಗೌತಮ್ ಲೋಢ, ಕ್ಯಾನ್ಸರ್ ತಜ್ಞ ಮತ್ತು ಕ್ವಾಂಟಮ್ ಹೀಲರ್. ನನ್ನ ಎಕ್ಸ್ಪೀರಿಯನ್ಸಲ್ಲಿ ಬಹುತೇಕ ಕ್ಯಾನ್ಸರ್ಗಳು ಮೌನವಾಗಿ ಬೆಳೆದಿರ್ತವೆ. ಈಗ ಒಂದು 25 ವರ್ಷದಿಂದ ನಾನು ಇದು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಯಾವಾಗ ಕ್ಯಾನ್ಸರ್ದಲ್ಲಿ ಸಿಂಪ್ಟಮ್ಸ್ ಬರ್ತವೆ ಆವಾಗ ಅದು ಸ್ಟೇಜ್ 3 ಇಲ್ಲ ಸ್ಟೇಜ್ 4 ಹೋಗಿರುತ್ತೆ. ಕ್ಯಾನ್ಸರ್ ವಿಸ್ಪರ್ಸ್ ಆ್ಯಂಡ್ ದೆನ್ ದ ಸ್ಟ್ರಾಂಗ್ ವಿಲ್ ಕಮ್. ಸೊ ಅದಕ್ಕೆ ನಮಗೆ ಕ್ಯಾನ್ಸರ್ದಿಂದ ಪ್ರಭಾವದಲ್ಲಿ ನಾವು ಬರಬಾರ್ದಂದರೆ ವರ್ಷಕ್ಕೊಮ್ಮೆ ನಾವು ಸ್ಕ್ರೀನಿಂಗ್ ಮಾಡಿಸ್ಕೋಬೇಕು. ಸಿಂಪಲ್ ಎದೆಯುರಿ ಇಲ್ಲ ಮೇಲೆ ಏನಾದರೂ ಸಿಂಪ್ಟಮ್ಸ್ ಮೇಲೆ ಬರ್ತಿದ್ರೆ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಇಲ್ಲ ಹೊಟ್ಟೆ ಹಸಿತಾ ಇಲ್ಲ, ಈ ಸಣ್ಣ ಸಿಂಪ್ಟಮು ಕ್ಯಾನ್ಸರ್ ಕಾಯಿಲೆ ಇರ್ಬೋದು. ಇಲ್ಲ ತೂಕ ಕಡಿಮೆ ಆಗ್ತಾಯಿದೆ, ಈ ಸಿಂಪ್ಟಮು ನಿಮ್ಮದು ಕ್ಯಾನ್ಸರ್ ಕಾಯಿಲೆ ಕಾರಣ ಇರ್ಬೋದು. ಸೊ ಅದಕ್ಕೆ ಇನ್ನು ಮುಂದೆ ಏನಾದರೂ ನಿಮಗೆ ಚಿಕ್ಕ ತೊಂದರೆ ಅನಿಸಿದ್ರು ಅದನ್ನು ಡಾಕ್ಟ್ರಿಗೆ ಹೋಗಿ ಅದ್ರ ಬಗ್ಗೆ ತಪಾಸಣೆ ಮಾಡಿಸ್ಕೊಳ್ಳಿ. ಎಲ್ಲರೂ ಸೇರಿ ನಾವು ಕ್ಯಾನ್ಸರ್ನ ಓಡಿಸೋಕ್ಕೆ ನನಗೆ ಹೆಲ್ಪ್ ಮಾಡಿ. ಎಲ್ಲರಿಗೂ ನಿಮಗೆ ಒಳ್ಳೆಯದು ಅನಿಸಿದರೆ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು.